ಪ್ರತಾಪ್ ಸಿಂಹ ತಂದೆ ತಾನು ನೋಡ್ಕೊಳ್ಳಿ ಮಾರಾಯ, ಸುಮ್ಮನೆ ನಮ್ದು ಯಾಕೆ ಇದು ಮಾಡ್ತಾರೆ? ಈಗ ನಮ್ಮ ಬಸವಣ್ಣ ಈಗ ಪ್ರತ್ಯೇಕ ಧರ್ಮ ನಾವು ಇದು ಮಾಡ್ತೀವಲ್ಲ, ಪ್ರತಾಪ್ ಸಿಂಹಗೆ ಇಷ್ಟೇ ಹೇಳ್ಬಿಡಿ, ನಮ್ಮ ಇಷ್ಟಲಿಂಗ, ನಮ್ಮ ಇಷ್ಟ, ಇದು ನಮ್ಮ ದೇವರು, ನಮ್ಮ ಶಿವ. ಅಂದರೆ ಯಾಕೆ ಬಸವಣ್ಣವ್ರು ಇದನ್ನು ಮಾಡಿದರು ಅಂದರೆ ಅವಾಗ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಕೆಲವು ಜನರಿಗೆ ಅವಕಾಶ ಇರಲಿಲ್ಲ. ಆಯ್ತಪ್ಪ, ಹಂಗೆ ನೀನು ದೇವ್ರು, ದೇಹವೇ ದೇಗುಲ ಅಂತ ಹೇಳಿದರು. ನೀನೇ ದೇವರು, ನೀನು ದೇವೇ ದೇಗುಲ, ನೀವೇ ದೇವರು, ಯುವರ್ ಸೆಲ್ಫ್ ಇಸ್ ಅ ಗಾಡ್. ನೀನು ಅನ್ನೆಲ್ಲ ಹೋಗಿ ದೇವಸ್ಥಾನದಾಗ ಹೋಗಿ ನೀನು ಮಾಡಬೇಕಾಗಿಲ್ಲಪ್ಪ, ನೀನು ಅಂಗೈಯಲ್ಲಿ ಇರ್ತೀನಿ ಸರ್. ಅಂದರೆ ದೇವಸ್ಥಾನಕ್ಕೆ ಯಾರು ಹೋಗೋಕ್ಕಾಗಂಗಿಲ್ಲಲ್ಲ, ಆ ಜನರಿಗೆ ನಿನ್ನ ಅಂಗೈಲಲ್ಲಿ ನೀನು ಶಿವ ಇದ್ದಾನಪ್ಪ ಅಂತ ಹೇಳಿದ್ದು. ಅಷ್ಟೂ ಅವ್ರಿಗೆ ಪ್ರತಾಪ್ ಸಿಂಹಗೆ ಗೊತ್ತಿಲ್ಲ. ಅಂದರೆ ಯಾಕೆ ಬಸವಣ್ಣವರು ಇದನ್ನು ಬಸವ ಧರ್ಮ ಸ್ಥಾಪನೆ ಮಾಡಿದರು? ಕೆಲವೊಂದು ವ್ಯತ್ಯಾಸಗಳು, ಮೇಲು ಕೀಳು, ಅಸ್ಪೃಶ್ಯತೆ, ಸಮಾನತೆ, ಆಮೇಲೆ ಅನಿಷ್ಟ ಪದ್ಧತಿಗಳು, ಮೂಢನಂಬಿಕೆಗಳು, ಇದರಿಂದ ಅನುಭವ ಮಂಟಪ ಎಲ್ಲ ಕಾಯಕ ಸಮುದಾಯನ ಕರ್ಕೊಂಡು ಈ ಬಸವ ಧರ್ಮವನ್ನು ಹುಟ್ಟಾಕಿದರು. ಪ್ರತಾಪ್ ಸಿಂಹಗೆ ಅಷ್ಟು ಕೂಡ ಗೊತ್ತಿರಲಿಕ್ಕಂದ್ರೆ ಅವ್ನಿಗೆ ಹೇಳಿ ಇಷ್ಟೇ, ಪ್ರತಾಪ್ ಸಿಂಹ ಪೂಜೆ ಮಾಡುವಾಗ ಏನು ಹೇಳ್ತಾನೆ, ಅವ್ರ ಮನೆಯವ್ರು ಕೇಳಿದರೆ ಪ್ರತಾಪ್ ಸಿಂಹ ಪೂಜೆ ಮಾಡೋ ಟೈಮ್ನಾಗ ಅವ್ರ ಮನೆಯವ್ರು ಕೇಳಿ ಏನು ಹೇಳ್ತಾರೆ, ಪೂಜೆ ಮಾಡಾಕತ್ತಾರ ಅಂತ ಹೇಳ್ತಾರೆ. ಪ್ರತಾಪ್ ಸಿಂಹ ಅವ್ರ ಧರ್ಮಪತ್ನಿ ಏನು ಹೇಳ್ತಾರೆ ಅವ್ರಿಗೆ, ಪೂಜೆ ಮಾಡಾಕತ್ತಾರ ನಮ್ಮ ಮನೆಯವರು ಅಂತ ಪ್ರತಾಪ್ ಸಿಂಹ ಅವರು ಅಂತೇಳಿ. ನಮ್ಮ ಲಿಂಗಾಯತರಾಗೆ ಹೋಗಿ ನಮ್ಮ ಮನೆಗೆ ಕೇಳಿದ್ರೆ, ಆ ಮನೆಗೆ ಹೆಣ್ಮಕ್ಳು ಕೇಳಿದ್ರೆ ಏನು ಹೇಳ್ತಾರೆ, ಪೂಜೆ ಮಾಡ್ಕೊಳಕತ್ತಾರ ಅಂತ ಹೇಳ್ತಾರೆ. ಪೂಜೆ ಮಾಡಾಕತ್ತಾರ ಬೇರೆ, ಮಾಡ್ತಾ ಇದ್ದಾರೆ ಅಂತ ಬೇರೆ. ಪೂಜೆ ಮಾಡ್ಕೋತಾ ಇದ್ದಾರೆ ಅಂದರೆ ನನಗೆ ನಾನೇ ಪೂಜೆ ಮಾಡ್ಕೋತಾ ಇದ್ದೀನಿ, ಗೊತ್ತಾಯ್ತಲ್ಲ. ಇದ್ರ ಬಗ್ಗೆ ಒಂದು ದೊಡ್ಡ ಪ್ರವಚನ ಹೇಳ್ಬೋದು, ಅದು ಬೇಡ ಈಗ. ರೈಟ್.